बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। भारत सुरक्षित नहीं कहने वाले खान्स अफगानिस्तान चले जाएं, यत्नाल का बयान। आज बीजापुर में मीडिया से बात करते हुए सिटी एमएलए बसनगौड़ा पाटिल यत्नाल ने कहा कि हिंदुओं की ओर से शाहरुख खान के फिल्म्स देखने के बाद करोड़ों के पैसे कमाते हैं और इनके बेटे इस तरह से मौज मस्ती करके देश की इज्जत मिट्टी में मिलाते हैं। तालिबान ड्रग्स के व्यापार पर ही अब निर्भर है। ड्रग्स के जाल को बंद करने से आतंकवाद भी खत्म हो जाएगा। मोदी जी यही काम कर रहे हैं। राज्य में भी कई जाने माने एक्टर्स और राजनेताओं के बच्चे इस ड्रग्स मामले में शामिल थे, जिन पर पर्दा डाला गया है। ऑपरेशन हाथ के चलते 40 बीजेपी एमएलए कांग्रेस में आने की बात पर यत्नाल ने कहा कि यह सब झूठी और मनगढ़ंत खबरें हैं, जिस पर ध्यान न दे कहा यत्नाल ने। शाहरुख खान, आमिर खान, ಇನ್ನೊಬ್ಬ ಖಾನ್ ಯಾರು ಸಲ್ಮಾನ್ ಖಾನು, ಇವರೆಲ್ಲರೂ ಏನು ಹೇಳಿದರು, ಭಾರತ ಸುರಕ್ಷತೆ ಇಲ್ಲ. ಅವರೆಲ್ಲರಿಗೂ ಹೇಳ್ತೇನೆ ನಾನು, ಆ ಮಕ್ಕಳಿಗೆ ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಹೋಗ್ಬಿಡ್ರಿ. ಭಾಳ ಸುರಕ್ಷಿತವಾಗಿ ತಾಲಿಬಾನ್ ತಳಗೆ ಸಿನಿಮಾ ಆ್ಯಕ್ಟಿಂಗ್ ಮಾಡ್ಕೋತೀರಿ. ಹಿಂದೂಗಳು ಇಲ್ಲಿ ಸಿನಿಮಾ ನೋಡ್ತಾರೆ, ಇವ್ರ ಮಕ್ಕಳು ಸಾವಿರಾರು ಕೋಟಿ ಗಳಿಸ್ತಾರೆ. ಅವ್ರ ಮಕ್ಕಳೆಲ್ಲ ಇಂಥ ಮಜಾ ಮಾಡಿಕೊಂಡು ದೇಶದ ಒಂದು ವ್ಯವಸ್ಥೆ ಇವತ್ತು ನೋಡಿ, ಮೊನ್ನೆ ಗುಜರಾತಿನ ಒಂದು ಇದರಲ್ಲಿ 27,000 ಕೋಟಿ ರೂಪಾಯಿದು ಅಫೀಮು ಮತ್ತು ಡ್ರಗ್ಸ್ ಸಿಕ್ಕಿದೆ. ಇಲ್ಲಿವರೆಗೆ ನಮ್ಮ ಸರ್ಕಾರದ ಒಂದು ಅಂದಾಜು ಪ್ರಕಾರ ಸುಮಾರು 2 ಲಕ್ಷ ಕೋಟಿ ರೂಪಾಯಿಯಷ್ಟು ನಮ್ಮ ದೇಶದಲ್ಲಿ ಡ್ರಗ್ಸ್ ಬರ್ತಾಯಿದೆ ಅಫ್ಘಾನಿಸ್ತಾನದಿಂದ. ಅಫ್ಘಾನಿಸ್ತಾನದ ಆರ್ಥಿಕ ವ್ಯವಸ್ಥೆನೇ ಡ್ರಗ್ಸ್ ಆಗಿದೆ. ಒಂದು ಕಡೆ ಡ್ರೈ ಫ್ರೂಟ್ ಇರ್ಬೋದು, ಇನ್ನೊಂದು ಕಡೆ ಡ್ರಗ್ಸ್. ಅದನ್ನು ನಾವು ವ್ಯವಸ್ಥಿತವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಅದನ್ನು 27,000 ಕೋಟಿ ರೂಪಾಯಿದಷ್ಟು ಡ್ರಗ್ಸ್ ಸೀಸ್ ಮಾಡ್ಯಾರಂದ್ರೆ ಅದನ್ನು ನಾವು ಕಟ್ ಮಾಡಿಬಿಟ್ರೆ ಈ ತಾಲಿಬಾನಿಗಳಿರ್ಬೋದು, ದೇಶದ್ರೋಹಿಗಳಿಗೆ ಏನು ಇವತ್ತು ಹಣದ ಒಂದು ಪೂರೈಕೆ ಆಗ್ತದೆ, ಅದನ್ನು ನಿಲ್ಲಿಸಿದ್ರೆ ಮಾತ್ರ ಭಯೋತ್ಪಾದನೆಗೆ ಒಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ಅದೇ ಹೇಳಕತ್ತೀನಿ, ಯಾರು ಸರ್ಕಾರ ಇದ್ದರೂ ಏನು ಅದು ಸಂಬಂಧ ಇಲ್ಲ. ಡ್ರಗ್ಸ್ದಲ್ಲಿ ತಮಗೆ ಎಷ್ಟು ಸೀಮಿತ ಬೇಕು ಅಷ್ಟೇ ತನಿಖೆ ಮಾಡಿದ್ರು. ಇನ್ನೂ ಡೀಪಾಗಿ ಹೋಗಿದ್ರೆ ಕಾಂಗ್ರೆಸ್ನ ಶಾಸಕರು ಇದ್ದರು, ಬಿ ಜೆ ಪಿ ಕೆಲವೊಂದು ಶಾಸಕರ ಹೆಸರುಗಳು ಮಕ್ಕಳ ಹೆಸರು ಬಂದಿದ್ದು. ನಾನು ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ. ಡ್ರಗ್ಸು ಇಡೀ ನಮ್ಮ ಯುವ ಜನಾಂಗವನ್ನು ನಾಶ ಮಾಡುವಂಥ ವ್ಯವಸ್ಥಿತವಾಗಿ ತಾಲಿಬಾನಿಗಳ ಒಂದು ಇದು ಏನು ನಡೆದದಲ್ಲ ದೇಶದಲ್ಲಿ ಭಯೋತ್ಪಾದನೆ, ಅದರದೊಂದು ಭಾಗ. ಹಿಂದೂ ಯುವಕರನ್ನ ಡ್ರಗ್ಸ್ಗೆ ಅವ್ರನ್ನ ಬಲಿ ಮಾಡಿ ಆ ಯೌವನನ್ನೇ ಪೂರ್ತಿ ಹಾಳು ಮಾಡಿಬಿಟ್ರೆ ಹಿಂದೂಗಳಲ್ಲಿ ನಪುಂಸಕತ್ವ ಹೆಚ್ಚಾಗಿ ಹಿಂದೂ ಜನಸಂಖ್ಯೆ ಕಡಿಮೆ ಆಗಬೇಕು ಅನ್ನೋದೇ ಈ ಡ್ರಗ್ಸ್ ಮಾಫಿಯಾದ ಆ ದುರ್ದೈವನಂದರೆ, ನಮ್ಮ ಸರ್ಕಾರ ಇದ್ದರೂ ಸಹಿತ ಎಷ್ಟು ABP ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಸಾಕಷ್ಟು ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೂ ಗೃಹ ಇಲಾಖೆ, ಇವತ್ತಿನ ಗೃಹ ಮಂತ್ರಿಗಳು ಒಳ್ಳೆಯವರಿದ್ದಾರೆ, ಅವರೊಬ್ಬರು ದೇಶಭಕ್ತರಿದ್ದಾರೆ, ನಮ್ಮ ಯರಗ ಜ್ಞಾನೇಂದ್ರರು. ನಾನು ಅವ್ರಿಗೆ ಆಗ್ರಹ ಮಾಡ್ತೇನೆ, ಇದನ್ನು ಯಾವುದೇ ಪಕ್ಷದಲ್ಲಿ ಅವ್ರು ಇರಲಿ, ಈ ಡ್ರಗ್ ಮಾಫಿಯಾನ ಬಿಡಬಾರ್ದು. ಶಾರುಖ್ ಖಾನ್ ಬಗ್ಗೆ ಎಲ್ಲಿನೂ ನೋಡ್ರಿ, ಒಬ್ರು ಯಾರೋ ಹೇಳ್ಯಾರ, ನೀನು ಒಬ್ಬ ಸಿನಿಮಾ ನಟ, ಅವ ಚಿಕ್ಕ ಮಗು ಅದು. ಚಿಕ್ಕ ಮಗು ದೊಡ್ಡ ಮಗು ಪ್ರಶ್ನೆ ಅಲ್ಲ, ಇದು ಲಕ್ಷಾಂತರ ಯುವಕರನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥೆ ಸಂಚಿರೋದ್ರಿಂದ ಶಾರುಖ್ ಖಾನ್ ಮಗನೇ ಆಗಿರಲಿ ಮತ್ತು ಯಾರದೇ ಮಗ ಆಗಲಿ ಅವ್ರಿಗೇನು ಕಠಿಣ ಶಿಕ್ಷೆ ಆಗಬೇಕು ಹಾಗೆ. ಎಲ್ಲ ಶಾರುಖ್ ಖಾನು, ಆಮಿರ್ ಖಾನು, ಇನ್ನೊಬ್ಬ ಖಾನ್ ಯಾರು ಸಲ್ಮಾನ್ ಖಾನು, ಇವರೆಲ್ಲರೂ ಏನು ಹೇಳಿದರು, ಭಾರತ ಸುರಕ್ಷತೆ ಇಲ್ಲ. ಅವರೆಲ್ಲರಿಗೂ ಹೇಳ್ತೇನೆ ನಾನು, ಆ ಮಕ್ಕಳಿಗೆ ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಹೋಗ್ಬಿಡ್ರಿ. ಭಾಳ ಸುರಕ್ಷಿತವಾಗಿ ತಾಲಿಬಾನ್ ತಳಗೆ ಸಿನಿಮಾ ಆ್ಯಕ್ಟಿಂಗ್ ಮಾಡ್ಕೋತೀರಿ. ಹಿಂದೂಗಳು ಇಲ್ಲಿ ಸಿನಿಮಾ ನೋಡ್ತಾರೆ, ಇವ್ರ ಮಕ್ಕಳು ಸಾವಿರಾರು ಕೋಟಿ ಗಳಿಸ್ತಾರೆ. ಅವ್ರ ಮಕ್ಕಳೆಲ್ಲ ಇಂಥ ಮಜಾ ಮಾಡಿಕೊಂಡು ದೇಶದ ಒಂದು ವ್ಯವಸ್ಥೆ ಇವತ್ತು ನೋಡಿ, ಮೊನ್ನೆ ಗುಜರಾತಿನ ಒಂದು ಇದರಲ್ಲಿ 27,000 ಕೋಟಿ ರೂಪಾಯಿದು ಅಫೀಮು ಮತ್ತು ಡ್ರಗ್ಸ್ ಸಿಕ್ಕಿದೆ. ಇಲ್ಲಿವರೆಗೆ ನಮ್ಮ ಸರ್ಕಾರದ ಒಂದು ಅಂದಾಜು ಪ್ರಕಾರ ಸುಮಾರು 2 ಲಕ್ಷ ಕೋಟಿ ರೂಪಾಯಿಯಷ್ಟು ನಮ್ಮ ದೇಶದಲ್ಲಿ ಡ್ರಗ್ಸ್ ಬರ್ತಾಯಿದೆ ಅಫ್ಘಾನಿಸ್ತಾನದಿಂದ. ಅಫ್ಘಾನಿಸ್ತಾನದ ಆರ್ಥಿಕ ವ್ಯವಸ್ಥೆನೇ ಡ್ರಗ್ಸ್ ಆಗಿದೆ.
ಒಂದು ಕಡೆ ಡ್ರೈ ಫ್ರೂಟ್ ಇರ್ಬೋದು, ಇನ್ನೊಂದು ಕಡೆ ಡ್ರಗ್ಸ್. ಅದನ್ನು ನಾವು ವ್ಯವಸ್ಥಿತವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಅದನ್ನು 27,000 ಕೋಟಿ ರೂಪಾಯಿದಷ್ಟು ಡ್ರಗ್ಸ್ ಸೀಸ್ ಮಾಡ್ಯಾರಂದ್ರೆ ಅದನ್ನು ನಾವು ಕಟ್ ಮಾಡಿಬಿಟ್ರೆ ಈ ತಾಲಿಬಾನಿಗಳಿರ್ಬೋದು, ದೇಶದ್ರೋಹಿಗಳಿಗೆ ಏನು ಇವತ್ತು ಹಣದ ಒಂದು ಪೂರೈಕೆ ಆಗ್ತದೆ, ಅದು ನಿಲ್ಲಿಸಿದ್ರೆ ಮಾತ್ರ ಭಯೋತ್ಪಾದನೆಗೆ ಒಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ಅದೇ ಹೇಳಕತ್ತೀನಿ, ಯಾರು ಸರ್ಕಾರ ಇದ್ದರೂ ಏನು ಅದು ಸಂಬಂಧ ಇಲ್ಲ. ಡ್ರಗ್ಸ್ದಲ್ಲಿ ತಮಗೆ ಎಷ್ಟು ಸೀಮಿತ ಬೇಕು ಅಷ್ಟೇ ತನಿಖೆ ಮಾಡಿದ್ರು. ಇನ್ನೂ ಡೀಪಾಗಿ ಹೋಗಿದ್ರೆ ಕಾಂಗ್ರೆಸ್ನ ಶಾಸಕರು ಇದ್ದರು, ಬಿ ಜೆ ಪಿ ಕೆಲವೊಂದು ಶಾಸಕರ ಹೆಸರುಗಳು ಮಕ್ಕಳ ಹೆಸರು ಬಂದಿದ್ದು. ನಾನು ಆ ಪಕ್ಷ ಈ ಪಕ್ಷ ತಿಳಿದಿಲ್ಲ. ಡ್ರಗ್ಸು ಇಡೀ ನಮ್ಮ ಯುವ ಜನಾಂಗವನ್ನು ನಾಶ ಮಾಡುವಂಥ ವ್ಯವಸ್ಥಿತವಾಗಿ ತಾಲಿಬಾನಿಗಳ ಒಂದು ಇದು ಏನು ನಡೆದದಲ್ಲ ದೇಶದಲ್ಲಿ ಭಯೋತ್ಪಾದನೆ, ಅದರದ್ದೊಂದು ಭಾಗ. ಹಿಂದೂ ಯುವಕರನ್ನ ಡ್ರಗ್ಸ್ಗೆ ಅವ್ರನ್ನ ಬಲಿ ಮಾಡಿ ಆ ಯೌವನನ್ನೇ ಪೂರ್ತಿ ಹಾಳು ಮಾಡಿಬಿಟ್ರೆ ಹಿಂದೂಗಳಲ್ಲಿ ನಪುಂಸಕತ್ವ ಹೆಚ್ಚಾಗಿ ಹಿಂದೂ ಜನಸಂಖ್ಯೆ ಕಡಿಮೆ ಆಗಬೇಕು ಅನ್ನೋದೇ ಈ ಡ್ರಗ್ಸ್ ಮಾಫಿಯಾದ. ಆ ದುರ್ದೈವನಂದರೆ ನಮ್ಮ ಸರ್ಕಾರ ಇದ್ದರೂ ಸಹಿತ ಎಷ್ಟು ABP ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಸಾಕಷ್ಟು ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೂ ಗೃಹ ಇಲಾಖೆ, ಇವತ್ತಿನ ಗೃಹ ಮಂತ್ರಿಗಳು ಒಳ್ಳೆಯವರಿದ್ದಾರೆ, ಅವರೊಬ್ಬರು ದೇಶಭಕ್ತರಿದ್ದಾರೆ, ನಮ್ಮ ಯರಗ ಜ್ಞಾನೇಂದರು. ನಾನು ಅವ್ರಿಗೆ ಆಗ್ರಹ ಮಾಡ್ತೇನೆ, ಇದನ್ನು ಯಾವುದೇ ಪಕ್ಷದಲ್ಲಿ ಅವ್ರು ಇರಲಿ, ಈ ಡ್ರಗ್ ಮಾಫಿಯಾನ ಬಿಡಬಾರ್ದು. ಶಾರುಖ್ ಖಾನ್ ಬಗ್ಗೆ ಎಲ್ಲಿನೂ ನೋಡ್ರಿ, ಒಬ್ರು ಯಾರೋ ಹೇಳ್ಯಾರ, ನೀನೇ ಒಬ್ಬ ಸಿನಿಮಾ ನಟ, ಅವ ಚಿಕ್ಕ ಮಗು ಆತ. ಚಿಕ್ಕ ಮಗು ದೊಡ್ಡ ಮಗು ಪ್ರಶ್ನೆ ಅಲ್ಲ, ಇದು ಲಕ್ಷಾಂತರ ಯುವಕರನ್ನ ನಾಶ ಮಾಡುವಂಥ ಒಂದು ವ್ಯವಸ್ಥೆ ಸಂಚಿರೋದ್ರಿಂದ ಶಾರುಖ್ ಖಾನ್ ಮಗನೇ ಆಗಿರಲಿ ಮತ್ತೆ ಯಾರದೇ ಮಗ ಆಗಲಿ ಅವ್ರಿಗೇನು ಕಠಿಣ ಶಿಕ್ಷೆ ಆಗಬೇಕು ಹಾಗೆ. स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। और खबरों के लिए देखते रहिए बी न्यूज नेशन।